ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿನಾಯಕಲ್ ಶೆಟ್ಟಿ. ಏನಪ್ಪ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಅಂದ್ರೆ ನೋಡಿರಿ, ನಮ್ಮದಂತೂ ಇಲ್ಲಿ ಕೋಲ್ಡ್ ಪ್ರೆಸ್ ಇಲ್ಲಿ ಎಲ್ಲ ಮಷಿನ್ ಅದಾವೆ. ಇವು ಅಲ್ಲಿ ಇದು ಅಲ್ಲಿ ನನಗೊಂದು ಭಾಳ ಜನ ಡೌಟ್ ಕೇಳ್ತಾಯಿದ್ರು, ಏನು ರೀ ನಿಮ್ಮದು ಮಷಿನ್ ಕೋಲ್ಡ್ ಪ್ರೆಸ್ ಹಾಟ್ ಪ್ರೆಸ್ ಅಂತೇಳಿ. ಕೋಲ್ಡ್ ಪ್ರೆಸ್ ಹಾಟ್ ಪ್ರೆಸ್ ತಲೆನ ತೆಗೆದುಬಿಡ್ರಿ. ಯಾವ ಟೈಮ್ನಾಗ ಎಣ್ಣೆ ರೂಮ್ ಟೆಂಪರೇಚರ್ ರೆಡಿ ಆಗ್ತದೆ ಅದು ಕೋಲ್ಡ್ ಪ್ರೆಸ್. ಹಾಟ್ ಪ್ರೆಸ್ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ. 300 ಡಿಗ್ರಿ 400 ಡಿಗ್ರಿ ಅಥವಾ 200 ಡಿಗ್ರಿ ಹಿಂಗೆ ಹೈ ಟೆಂಪರೇಚರ್ ಯೂಸ್ ಮಾಡೋದು ಅದು ಹಾಟ್ ಪ್ರೆಸ್. ನಾವಿಲ್ಲಿ ಎಣ್ಣೆಯನ್ನು ಮಾಯ್ಚರ್ ಕಂಟೆಂಟ್ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಕಾಸಿರ್ತೇವೆ, ಸ್ಟೀಮ್ ಹಚ್ಚಿರ್ತೇವೆ ಅಥವಾ ಬಿಸಿ ನೀರು ಹಾಕಿರ್ತೇವೆ. ಅದು ಬಿಟ್ಟು ಯಾವುದೇ ರೀತಿಯ ನಿಮ್ಗೆ ನಿಂದ್ರಿಗೆ ಬರಲಾರಂಗೆ ಟೆಂಪರೇಚರ್ ಇರಲಿ, ರೂಮ್ ಟೆಂಪರೇಚರ್ ಇರ್ತದೆ. ಕೆಲವೊಂದು ಕಡೆ ರೊಕ್ಕಿಸ್ತರ ಇದ್ದಲ್ಲಿ ಇದ್ದಂಥ ಏರಿಯಾ ಅಥವಾ ಸಿಟಿ ಲೆವೆಲ್ಗೆ ಟ್ರೆಂಡ್ ನಡೆದ್ರೆ ಗುಡ್ ಪ್ರೆಸ್ ಕೋಲ್ಡ್ ಪ್ರೆಸ್ ಅಂತ ಅದು ತಲೆನ ತೆಗೆದುಬಿಡ್ರಿ. ಭಾಳ ಮರಳಾಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತಿನ ದಿನಮಾದಾಗ ಒಂದು 2 ವರ್ಷ ಐತಿ ಎಣ್ಣೆ ಬಗ್ಗೆ ಅವೇರ್ನೆಸ್ ಬರಕತ್ತೆ ಅಂತೇಳಿ ಸ್ವಲ್ಪ ಜನ ಇದ್ರಾಗೆ ವೆರೈಟಿ ಮಾಡಕತ್ತಾರೆ. ಇಲ್ರಿ ಅದು ಹೀಟ್ ಆಯ್ತು ಅಂದ್ರೆ ಟೆಂಪರೇಚರ್ ಲಾಸ್ ಆಗ್ತಂದ್ರೆ ಅಡಿಗೆ ಮಾಡಕ್ಕೆ ಟೆಂಪರೇಚರ್ ಲಾಸ್ ಆಗಲ್ಲ. ಅವಾಗ 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ತದೆ. ಸೊ ಅದು ತಲೆನ ತೆಗೆದುಬಿಡ್ರಿ. ಅದಕ್ಕೆ ಬಂಧುಗಳೇ, ಮತ್ತು ಇನ್ನೊಂದು ವಿಷಯ ಕೆಲವೊಂದು ಡಿಸ್ಕಷನ್ ಆಗ್ತದೆ. ನಾವು ಫೋನ್ ಮಾಡಿ ಕೇಳ್ತಾರೆ, ಸರ್ ಕುಸುಬಿ ಎಣ್ಣೆ ಏನು ರೇಟ್ ಅದ ರೀ, ಶೇಂಗಾ ಎಣ್ಣೆ ಏನು ರೇಟ್ ಅದ ರೀ, ಅಲ್ರಿ ನಿಂಬಲ್ಲಿ ಜಾಸ್ತಿ ಅದ ರೀ, ನಿಮ್ಗಿಂತ ಮತ್ತೊಂದು ಕಡೆ ಜಾಸ್ತಿ ಅದ ರೀ, ನಿಮ್ಗಿಂತ ಬೇರೆ ಕಡೆ ಕಮ್ಮಿ ಅದ ರೀ ಹೇಳ್ತಾರೆ. ನೋಡಿರಿ, 4.5 kg ಕುಸುಬಿ ಹಾಕಿದಾಗ 1 kg ಎಣ್ಣೆ ಬರ್ತದೆ. ಈಗಿನ ಧಾರಣೆ 53ರಿಂದ 55 ರೇಟ್ ಹಿಡಿದ್ರು ನಮಗೆ ಕುಸುಬಿ ಎಣ್ಣೆ ಪ್ರೊಡಕ್ಷನ್ ಅಲ್ಲಕ್ಕೆ 240ರಿಂದ 260 ರೂಪಾಯಿ ಖರ್ಚಾಗ್ತದೆ. ಲೇಬರ್ ಚಾರ್ಜ್ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ತೆಗೆದು ಇದ್ರಾಗ ಹಿಂಡಿ ಮೈನಸ್ ಮಾಡಿದೆ ಅಂದ್ರೆ 20 ರೂಪಾಯಿಗೆ ಒಂದು ಹಿಂಡಿ ಅಥವಾ ಅವ್ರ ರೇಟ್ 22, 15, 22 ಎಷ್ಟು ನಡೆದು ಮಿನಿಮಮ್ ಒಂದು ರೇಟ್ ಹಿಡಿದ್ರೆ 3 ಕಿಲೋ ಹಿಂಡಿ ಬರ್ತದ್ರು 220, 225 ತನಕ ಪ್ರೊಡಕ್ಷನ್ ಕಾಸ್ಟ್ ಬರ್ತದೆ. ನಿಮಗೆ ನಂದು ಒಂದು ವಿನಂತಿ ಏನಪ್ಪ ಅಂದ್ರೆ, ನೀವು ಎಷ್ಟು ಸಾಧ್ಯ ಅಷ್ಟು ಕಣ್ಮುಂದೆ ಮಾಡಿಸ್ಕೊಂಬರಂತ ಪ್ರಯತ್ನ ಮಾಡಿರಿ. ಎಣ್ಣೆ ನಮ್ಮಲ್ಲಿ ಬರ್ರಿ, ನಾವು ಕಣ್ಮುಂದೆ ಹಾಕ್ಕೊಡ್ತೇವೆ. 300 ರೂಪಾಯಿ ಅಂಥೇಳಿ ಇನ್ನೂ ತೊಳಕ್ಕೆ ಹೋಗ್ಬೇಡ್ರಿ, 250 ರೂಪಾಯಿ ಕಡಿಮೆ ಅಂತ ತೊಳಕ್ಕೆ ಹೋಗ್ರಿ, 400 ಭಾಳ ಆಯ್ತು ಅಂದ್ರೂ ತೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸದ ಮೇಲೆ ತೊಗೋರಿ, ಭಾಳ ಮರಳಾಗ್ಬೇಡ್ರಿ. ಈಗಿನೊಂದು ಟ್ರೆಂಡ್ ನಡೆದ ಕೋಲ್ಡ್ ಪ್ರೆಸ್ ವುಡ್ ಪ್ರೆಸ್ ಅಂತೇಳಿ ಅವೆಲ್ಲ ವಿಚಾರ ಮಾಡಬೇಡ್ರಿ. ಎಣ್ಣೆ ನಿಮ್ಮ ಕಣ್ಣು ಮುಂದೆ ಶುದ್ಧವಾಗಿ ಬರ್ತಿತ್ತಂದ್ರೆ ಆಯ್ತು, ಉಣ್ಬೇಕು. ಗಾಣದ ಎಣ್ಣೆ ಅಂತೇಳಿ ಭಾಳ ರೇಟ್, ಅತಿ ರೇಟ್ನು ಕೊಡೋದು ಉತ್ತಮ ಅಲ್ಲ. 400-500 ರೂಪಾಯಿ ಕೊಟ್ಟು ಉಣೋದನ್ನು ಯೋಗ್ಯ ಅಲ್ಲ, 200 ರೂಪಾಯಿ ಕೊಟ್ಟು ಕಡಿಮೆ ತಿನ್ನೋದು ಯೋಗ್ಯ ಅಲ್ಲ. ಅದೊಂದು ರೀಸನಬಲ್ ರೇಟ್ ಇರಬೇಕು. ಈಗ ಅವ್ರಿಗೆ ಮಾರ್ಜಿನ್ ಅಂತೂ ಬೇಕು, 30-40 ರೂಪಾಯಿ ಅಂತೂ ಪ್ರಾಫಿಟ್ ತೊಗೋಬೇಕು. ಹಾಗಾಗಿ ಇಲ್ಲರಿ ನಮಗಲ್ಲಿ 230 ಕೊಡಕತ್ತಾರ ಅಂತಂದ್ರೆ ಅವನ್ನ ಲಾಸ್ ಮಾಡ್ಕೊಡ್ತಾನೆ. ಅದೇ ಇಲ್ಲ ಭಾಳ ಕರೋಡಪತಿ ಅಂತೇಳಿ ಕೊಡೋಕ್ಕಾಗಲ್ಲ. 250 ಪ್ರೊಡಕ್ಷನ್ ಕಾಸ್ಟ್ ಅವನಿಗೆ ಲೇಬರ್ ಚಾರ್ಜ್ ಎಲ್ಲ ಹಿಡ್ಕೊಂಡು ಬಂದ್ಬಿಡ್ತಾ ಅವ್ರ ಮುಂದೆ ಅದು 280 ಕೊಡ್ಬೋದು, 300 ಕೊಡ್ಬೋದು, 320 ಕೊಡ್ಬೋದು ಅಷ್ಟೇ ಈ ರೇಂಜ್.